ವಿ ವಾಂಟ್ ಟು ಗೋ ಟು ದ ಫಾರೆಸ್ಟ್ ಪ್ಲೇಸಸ್ ಆ್ಯಂಡ್ ಎಂಜಾಯ್ ದ ನೇಚರ್. ಆದರೆ ಆ ಕಾಡನ್ನು ನೋಡೋಕ್ಕೆ ನಾವು ದೂರ ದೂರ ಅಲಿತಾ ಇರ್ತೀವಿ. ಆದರೆ ಆ ಕಾಡು ಗಿಡಗಳು ನಮ್ಮೂರಲ್ಲಿದ್ದರೆ ಎಷ್ಟು ಚಂದ ಅಲ್ವಾ. ಸೊ ಈಗ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗಿ ಭೂಮಿ ತಾಯಿ ಅಪಾಯದ ಪರಿಸ್ಥಿತಿಯಲ್ಲಿದ್ದಾಳೆ. ಅವಳನ್ನು ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಹೊಣೆ. ಸೊ ಅದರಿಂದ ನಾವು ಹೆಚ್ಚು ಗಿಡಗಳನ್ನು ನೆಡಲೇಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಈಗ ಮಳೆ ಕೂಡ ಆಗ್ತಾ ಇದೆ. ಸೊ ಹಣ್ಣುಗಳನ್ನು ತಿಂದು ಬೀಜಗಳನ್ನು ಬಿಸಾಡಬೇಡಿ, ಅವುಗಳನ್ನ ತೊಳೆದು ತೆಗೆದಿಡಿ. ಮಳೆ ಆದಾಗ ನಿಮ್ಮ ಮಕ್ಕಳೊಂದಿಗೆ ಹೋಗಿ ಎಲ್ಲಿ ಖಾಲಿ ಜಾಗ ಇರ್ತದೆ ಅಲ್ಲಿ ಹೋಗಿರಿ. ಅದು ನಿಮ್ಮ ಮಕ್ಕಳಿಗೆ ನಿಮ್ಮ ಮೇಲೆ ಗೌರವ ಬರೋ ಹಾಗೆ ಕೂಡ ಮಾಡುತ್ತೆ. ಹಾಗೂ ಅವು ಅದನ್ನು ಮಕ್ಕಳು ಜೀವನ ಪರ್ಯಂತ ಕಲಿತ್ರೆ ಒಂದು ಊರು ಕಾಡಾಗುತ್ತೆ. 10 ಬೀಜ ಹೋದರೆ ಒಂದು ಗಟ್ಟಿ ಬೀಜ ಬೆಳೆದು ಮರವಾಗಿ ಮುಂದಿನ ಪೀಳಿಗೆಗೆ ಉತ್ತಮ ಗಾಳಿ, ನೆರಳು ಹಾಗೂ ಹಣ್ಣು ನೀಡುತ್ತೆ. ಒಂದು ದೊಡ್ಡ ಬದಲಾವಣೆ ಆಗಬೇಕಂದ್ರೆ ಅದು ಒಬ್ಬರಿಂದ ಆಗಲ್ಲ. ಇಟ್ ಶುಡ್ ಸ್ಟಾರ್ಟ್ ವಿತ್ ಯು ಆ್ಯಂಡ್ ಮೀ. ಬಿ ದ ಚೇಂಜ್ ಯು ವಾಂಟ್ ಟು ಸೀ ಇನ್ ದ ಸೊಸೈಟಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.